ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಫೈಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಗಳನ್ನು ಸೃಷ್ಟಿ ಮಾಡಿತ್ತು. ಇದೀಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೂ ಸಿಎಂ ಡಿಸಿಎಂ ಬಣಗಳ ಹಗ್ಗ ಜಗ್ಗಾಟದಿಂದಾಗಿ ಇವತ್ತು ನಡೆಯಬೇಕಿದ್ದ ಚುನಾವಣೆ ಮುಂದೂಡಿಕೆಯಾಗಿದೆ. ಸದ್ಯ ಸಿಎಂ ಸಂಧಾನ ಸಕ್ಸಸ್ ಆಗಿದ್ದು ಕಣದಿಂದ ಎಲ್ಲರೂ ಹಿಂದೆ ಸರಿದಿದ್ದು ಅಧ್ಯಕ್ಷ ಸ್ಥಾನ ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲ ಇನ್ನು ಮುಂದುವರೆದಿದೆ. ಇದು ಸಹಕಾರಿ ಜಟಾಪಟಿ. ರಾಜ್ಯದ ಸಹಕಾರ ಬ್ಯಾಂಕ್ಗಳಲ್ಲೇ ಅಗ್ರ ಬ್ಯಾಂಕ್ ಆಗಿರುವ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮನೆಯೊಳಗೆ ತೀವ್ರ ಹಣಾಹಣಿ ನಡೀತಾ ಇದೆ. ದಿಗ್ಗಜ ನಾಯಕರು ತಮ್ಮ ಬೆಂಬಲಿಗರನ್ನೇ ಶತಾಯಗತಾಯ ಸ್ಥಾನದಲ್ಲಿ ಕೂರಿಸಲು ಹೋರಾಟ ಮಾಡ್ತಿದ್ದಾರೆ. ಸಿಎಂ ಡಿಸಿಎಂ ಬಣಗಳ ಶಕ್ತಿ ಪ್ರದರ್ಶನ ಅಧ್ಯಕ್ಷ ಚುನಾವಣೆಗೂ ಅಡ್ಡಗಾಲು ಹಾಕಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಂದೂಡಿಕೆ. ಸಿಎಂ ಡಿಸಿಎಂ ಬಣಗಳ ತೀವ್ರ ಪೈಪೋಟಿ, ಮೂಡದ ಒಮ್ಮತ. 110 ವರ್ಷಗಳಷ್ಟು ಹಳೆಯದಾದ ಸಹಕಾರಿ ರಂಗದ ಟಾಪ್ ಬ್ಯಾಂಕ್ ಆಗಿರುವ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆಯಬೇಕಾಗಿದ್ದ ಚುನಾವಣೆ ತೀವ್ರ ಜಟಾಪಟಿ ಬೆನ್ನಲ್ಲೇ ಮುಂದೂಡಿಕೆಯಾಗಿದೆ. ಸಿಎಂ ಡಿಸಿಎಂ ಬಣಗಳ ನಡುವಿನ ತಿಕ್ಕಾಟ ಕಾರಣ ಅವಿರೋಧ ಆಯ್ಕೆ ಪ್ರಕ್ರಿಯೆ ವಿಫಲವಾಗಿದ್ದು ಚುನಾವಣೆ ಮುಂದೂಡಿಕೆಯಾಗಿದೆ. ಈ ಮೂಲಕ ಕಾಂಗ್ರೆಸ್ನ ಆಂತರಿಕ ಕದನ ಬೀದಿಗೆ ಬಂದಿದೆ. ಸಿಎಂ ಕಟ್ಟ ಬೆಂಬಲಿಗ ಮಾಜಿ ಸಚಿವ ಕೆಎನ್ ರಾಜಣ್ಣ 3ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಈತ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಸಂಬಂಧಿ ಎಂಎಲ್ಸಿ ಎಸ್ ರವಿ ಅವರನ್ನ ಕಣಕ್ಕಿಳಿಸಿದ್ರು. ಇವರಿಬ್ಬರ ಮಧ್ಯೆ ಹೆಚ್ಚಿನ ನಿರ್ದೇಶಕರ ಬೆಂಬಲ ಇಲ್ಲದಿದ್ರು ಇವತ್ತು ಕಡೂರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ರಾಯಚೂರಿನ ಶರಣಗೌಡ ಬಯ್ಯಾಪುರ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಎಲೆಕ್ಷನ್ಗೆ ಸಿಎಂ ಸಂಧಾನ ಸಕ್ಸಸ್. ಕೊನೆ ಕ್ಷಣದಲ್ಲಿ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಮುಂದೂಡಿಕೆ. ಇನ್ನು ಅಪೆಕ್ಸ್ ಬ್ಯಾಂಕ್ ಸಮಸ್ಯೆ ಬಗೆಹರಿಸಲು ಸಿದ್ದರಾಮಯ್ಯ ಖಡಕ್ ಎಂಟ್ರಿ ಕೊಟ್ಟಿದ್ದು ಸಂಧಾನ ಸಕ್ಸಸ್ ಮಾಡಿದ್ರು. ದೂರವಾಣಿ ಮೂಲಕವೇ ಆಪರೇಟಿವ್ ಮಾಡಿದ್ದು ಕೊನೆ ಕ್ಷಣದಲ್ಲಿ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಮುಂದೂಡಿಕೆಯಾಗಿದೆ. ಎಲ್ಲರ ನಾಮಪತ್ರ ವಾಪಸ್ ಪಡೆಯಲು ಸಿಎಂ ಸೂಚನೆ ಮೇರೆಗೆ ಬೆಳ್ಳಿ ಪ್ರಕಾಶ್ ಶರಣಗೌಡ ಬಯ್ಯಾಪುರ ನಾಮಪತ್ರವನ್ನ ವಾಪಸ್ ಪಡೆದ್ರು. ಎಲೆಕ್ಷನ್ ಮುಂದೂಡಿಕೆ ವರ್ಕೌಟ್ ಆಯ್ತಾ ಡಿಕೆಶಿ ತಂತ್ರ? ಈ ಮಧ್ಯೆ 18 ಮಂದಿ ನಿರ್ದೇಶಕರಲ್ಲಿ ಕೆಎನ್ ರಾಜಣ್ಣಗೆ 14 ಶಾಸಕರ ಬೆಂಬಲ ಇದೆ ಎನ್ನಲಾಗ್ತಿದೆ. ಆದರೆ ಡಿಕೆಶಿ ಆಪ್ತ ಎಸ್ ರವಿಗೆ ಕೇವಲ 3 ನಿರ್ದೇಶಕರ ಬೆಂಬಲ ಇದ್ದು ಎಲೆಕ್ಷನ್ ಮುಂದೂಡಿಕೆ ಆಗಲು ಡಿಕೆಶಿ ಕಾರಣ ಎನ್ನಲಾಗ್ತಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಕರೆ ಮಾಡಿ ಒತ್ತಡ ಹಾಕಿಸಿ ಸಿಎಂ ಬಣದ ಓಟಕ್ಕೆ ಬ್ರೇಕ್ ಹಾಕಿಸಿದ್ರಾ ಎಂಬ ಮಾತು ಕೇಳಿ ಬರ್ತಾ ಇದೆ. ಈ ಮೂಲಕ ಕೆಎನ್ ರಾಜಣ್ಣಗೆ ಡಿಕೆಶಿ ಚೆಕ್ಮೇಟ್ ಇಟ್ಟಿದ್ದಾರೆ. ಇನ್ನು ಚುನಾವಣೆ ಮುಂದೂಡಿಕೆ ಕುರಿತು ಪ್ರತಿಕ್ರಿಯಿಸಿರುವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ, ಕೋರಂ ಸಮಸ್ಯೆ ಕಾರಣ ಚುನಾವಣೆ ಮುಂದೂಡಿಕೆಯಾಗಿದೆ ಅಂದ್ರು. ಆದ್ರೆ ಕಾರಣದ ಕೈಗಳು ಕೆಲಸ ಮಾಡಿವೆ ಅಂತ ಕೂಡ ಆರೋಪಿಸಿದ್ದಾರೆ. ಮುಂದೂಡೋಕ್ಕೆ ಪ್ರಶ್ನೆ ಬರುವಂಥದ್ದು ಕೋರಂ ಬೇಕು. ಸೊ ಕೋರಂ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ. ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ. ನೋಡಿ, ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಇದ್ದಾರೆ. ಸೊ ಅದರಿಂದ ಅವರು ಈ ಕೋಆಪ್ರೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರಿಗಿನ್ನ ಮಾಹಿತಿ ಕಡಿಮೆ ಅಂತ ಅನ್ಕೊತೀನಿ ಸುರ್ಜೇವಾಲಾ ಅವ್ರಿಗೆ. ಯಾಕಂದರೆ ಇಲ್ಲೇನು ಯಾವುದು ಪಕ್ಷವಾಗಿ ನಡೆಯುವಂಥದ್ದಲ್ಲ. ಇಲ್ಲಿ ನಿರ್ದೇಶಕರು ಅಂತ ಬಂದರೆ ಎಲ್ಲ ಪಕ್ಷದವರು ಇರ್ತಾರೆ. ಸೊ ಅದರಿಂದ ಸುರ್ಜೇವಾಲಾ ಅವರಿಗೆ ಸ್ವಲ್ಪ ಈಗ ಸಹಕಾರ ಇಲಾಖೆ ಮಾಹಿತಿ ಕಡಿಮೆ ಇರ್ಬೋದು. ಸೊ ಅದರಿಂದ ಇನ್ನೇನೋ ಅವ್ರು ಬಂದಂಥ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಪಕ್ಷದಲ್ಲಿ ಒಮ್ಮತ ಮೂಡಿಲ್ಲ ಅನ್ನುವುದನ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಸ್ ರವಿ ಒಪ್ಪಿಕೊಂಡಿದ್ದಾರೆ. ರಾಜಣ್ಣ ಅಡ್ಡಗಾಲು ಹಾಕಿದ್ರ ನನಗೆ ಗೊತ್ತಿಲ್ಲ, ವರಿಷ್ಠರ ಸೂಚನೆಗೆ ನಾವು ತಲೆಬಾಗ್ತೀವಿ ಎಂದಿದ್ದಾರೆ. ಇರ್ತಕ್ಕಂಥದ್ದು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ? ನಾವು ಪಕ್ಷದ ಮುಖಂಡರುಗಳಿಗೆ ಸಹಜವಾಗಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕುಳಿತು ಪರಿಶೀಲನೆ ಮಾಡಿ ಮತ್ತಷ್ಟು ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ನಿಗದಿ ಆಗಿರೋದ್ರಿಂದ ಪಕ್ಷಕ್ಕೆ ಮತ್ತು ಮುಖಂಡರುಗಳಿಗೆ ಕುಳಿತು ಇದನ್ನು ಸಾಕಷ್ಟು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ
ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ನನ್ನ ಭಾವನೆ. ಯಾರ ಆಸೆ ಏನನ್ನೋದು ರಾಜಣ್ಣ ಆಟಗಾಲು, ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ, ಅವ್ರ ಬಗ್ಗೆ ಅವ್ರ ವಿಚಾರನ ಯಾಕೆ, ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ, ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು, ಅವ್ರ ಆಸೆ ನಾನು ಹಾಕ್ಲಿಲ್ವಲ್ಲ. ಅದೇ ಪಕ್ಷ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ, ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಆದೇಶಕ್ಕೆ ತಲೆ ಬಾಗಬೇಕು ಅಂದ್ರೆ ಅದೇ ಪ್ರಕಾರ ನಾವು ತಲೆ ಬಾಗಿದ್ದೀವಿ. ಒಟ್ಟಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣಗೆ ಅಸ್ತಿತ್ವದ ಹೋರಾಟ. ಯಾಕಂದ್ರೆ ಕೆಎನ್ ರಾಜಣ್ಣ ಈಗಾಗಲೇ ಅಪೆಕ್ಸ್ ಬ್ಯಾಂಕಿಗೆ 2 ಬಾರಿ ಅಧ್ಯಕ್ಷರಾಗಿದ್ದು 3ನೇ ಬಾರಿಗೆ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಇತ್ತ ಡಿಸಿಎಂ ಡಿಕೆಶಿ ಪಾಲಿಗೂ ಇದು ಪ್ರತಿಷ್ಠಿತೆಯ ಸಮರವಾಗಿದೆ. ಸದ್ಯ ಕೆಎನ್ ರಾಜಣ್ಣಗೆ ಹೆಚ್ಚಿನ ನಿರ್ದೇಶಕರ ಬೆಂಬಲಾಗಿದ್ದು ಬಣ ಬಡಿದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಹರೀಶ್ ಕಾಕೋಳ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.